ಬಹಳ ಮುಖ್ಯವಾಗಿ ಕಲ್ತ್ಕೋಬೇಕಾದ್ದು ಯಾವುದಪ್ಪ ಅಂತಂದರೆ ಆಸ್ವಾದ. ಆಸ್ವಾದ, ಸ್ವಾದ ಅಂದರೆ ನಿಮಗೆಲ್ಲ ಗೊತ್ತು, ರುಚಿ, ಟೇಸ್ಟ್. ಇವತ್ತು ಇಷ್ಟು ನಾವು ರುಚಿಯ ಬೆನ್ನು ಬಿದ್ದುಬಿಟ್ಟಿದ್ದೀವಿ ಅಂತಂದರೆ, ಸಣ್ಣ ಮಕ್ಕಳು ಕೆಲವರು ಅವು ಈ ಕರ್ದಿದ್ದು ಹುರಿದಿದ್ದು ಬಿಟ್ಟರೆ ರೊಟ್ಟಿ ಚಪಾತಿ ತಿನ್ನೋದು ಕೂಡ ಕಷ್ಟ ಆಗಿದೆ ಅವ್ರಿಗೆ. ಅಷ್ಟು ವಿಕೃತ ಸ್ವಾದ ಅಂತ ಕರಿತೀನಿ ನಾನು ಅದಕ್ಕೆ. ಗೋಬಿ ಮಂಚೂರಿ, ಪಾನಿಪುರಿ, ಪಿಜ್ಜಾ, ಬರ್ಗರ್ ಇಂತಹದ್ದೆಲ್ಲ ತಿನ್ನುವ ರೂಢಿಯನ್ನು ಮಕ್ಕಳೇನು ಇಟ್ಕೊಂಡಿದ್ದಾರೆ. ಅದು ವಿಕೃತ ಸ್ವಾದ, ಸ್ವಾದನೂ ಅಲ್ಲ. ಸ್ವಾದವಾಗಿದ್ದಿದ್ರೆ ಪರವಾಗಿರಲಿಲ್ಲ. ವಿಕೃತ ಸ್ವಾದವಾಗಿಬಿಟ್ರೆ ಖಂಡಿತವಾಗಿ ಆರೋಗ್ಯ ಕೆಡುತ್ತೆ, ಮನಸ್ಸು ಕೆಡುತ್ತೆ, ದೇಹ ಕೆಡುತ್ತೆ, ಮನಸ್ಸು ಕೆಡುತ್ತೆ, ಬುದ್ಧಿ ಕೆಡುತ್ತೆ. ಇವತ್ತು ಮಕ್ಕಳೆಲ್ಲ ಅಪರಾಧಿಗಳು, ಯುವಕರೆಲ್ಲ ಅಪರಾಧಿಗಳು, ಹೆಚ್ಚಾಗಿ ಅಪರಾಧಿಗಳಾಗ್ತಿರೋದು ಏನಕ್ಕೆ ಅಂತಂದರೆ ನಾಲಿಗೆಯನ್ನು ಕೆಡಿಸ್ಕೊಂಡಾಗ. ದುಶ್ಚಟಗಳಿಗೆ ಬಲಿ ಆಗ್ತಾರೆ ನಾಲಿಗೆ ಕೆಡಿಸ್ಕೊಂಡ್ರೆ, ದುಶ್ಚಟಗಳಿಗೆ ಬಲಿ ಆಗ್ತಾರೆ, ನಾಲಿಗೆ ಕೆಡಿಸ್ಕೊಂಡು ದುಶ್ಚಟಗಳಿಗೆ ಬಲಿ ಆಗ್ತಾರೆ. ಆಮೇಲೆ ಅತ್ಯಾಚಾರಕ್ಕೆ ಬಲಿ ಆಗ್ತಾರೆ. ಅತ್ಯಾಚಾರ ಮಾಡೋದು ಇದೆಲ್ಲ ಯಾಕಪ್ಪ ಅಂತಂದರೆ ನಾಲಿಗೆಯನ್ನು ವಿಪರೀತವಾಗಿ ಹರಿಬಿಟ್ಟಿದ್ರಿಂದ. ಸಿಕ್ಕಿದ್ದೆ ತಿಂದರೆ ದೇಹ ಕೆಡುತ್ತೆ, ದೇಹ ಕೆಟ್ಟರೆ ಮನಸ್ಸು ಕೆಡುತ್ತೆ, ಮನಸ್ಸು ಕೆಟ್ಟರೆ ದೇಹ ಕೆಡುತ್ತೆ, ದೇಹ ಕೆಟ್ಟರೆ ಮನಸ್ಸು ಕೆಡುತ್ತೆ. ಇವೆರಡು ಬೀಜವೃಕ್ಷ ನ್ಯಾಯದಂತೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಈ ಎಲ್ಲದರ ಮೂಲವನ್ನು ಗಾಂಧೀಜಿ ಅರ್ಥ ಮಾಡಿಕೊಂಡ್ರು. ಗಾಂಧೀಜಿ ಪ್ರಾಕ್ಟಿಕಲಿಸ್ಟ್, ವಾಸ್ತವವಾದಿ, ಅತ್ಯಂತ ವಾಸ್ತವವಾದಿ. ಅವರು ಆಸ್ವಾದದ ವಿಷಯದಲ್ಲಿ ಯಾಕೆ ಅಷ್ಟು ಒತ್ತು ಕೊಟ್ರಪ್ಪ ಅಂತಂದರೆ ಅದರಿಂದ ಎರಡು ರೀತಿಯ ಪ್ರಯೋಜನ ಆಗ್ತಾಯಿತ್ತು. ಒಂದು ಆರೋಗ್ಯ ಪ್ರಾಪ್ತಿ ಆಗ್ತಾಯಿತ್ತು, ಎರಡನೇದು ಬ್ರಹ್ಮಚರ್ಯ ಪಾಲನೆಗೆ ಅದು ಸಹಕಾರಿ ಆಗ್ತಾಯಿತ್ತು. ಸ್ವಾಮಿ ಶಿವಾನಂದರು, ಋಷಿಕೇಶದ ಸ್ವಾಮಿ ಶಿವಾನಂದರು ಕೂಡ ಒಂದು ಕಡೆ ಹೇಳ್ತಾರೆ, ಇಫ್ ಯು ಕಂಟ್ರೋಲ್ ದ ಟಂಗ್ ಯು ಕ್ಯಾನ್ ಕಂಟ್ರೋಲ್ ದ ಸೆಕ್ಸ್. ಇಫ್ ಯು ಕೆನಾಟ್ ಕಂಟ್ರೋಲ್ ದ ಟಂಗ್ ಯು ಕೆನಾಟ್ ಕಂಟ್ರೋಲ್ ದ ಸೆಕ್ಸ್. ಸಿಂಪಲ್ ಲಾಜಿಕ್, ಬಹಳ ಸರಳವಾದದ್ದು. ನೀನು ನಾಲ್ಗೆಯನ್ನು ಗೆದ್ದರೆ ಕಾಮವನ್ನು ಗೆಲ್ಬೋದಪ್ಪ, ನಾಲ್ಗೆಯನ್ನೇ ಗೆಲ್ಲಿಲ್ಲ ಅಂದರೆ ನೀ ಕಾಮವನ್ನೇನು ಗೆಲ್ತೀಯ? ಅದಕ್ಕೆ ಗಾಂಧೀಜಿಗೆ ಆಸ್ವಾದ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ತತ್ವವಾಗಿ ಸಿಕ್ತು ಅವರಿಗೆ. ಅದು ಪ್ರಾಯಶಃ ಎಲ್ಲದಕ್ಕೂ ಒಂದೊಂದು ಪುಸ್ತಕ ಪ್ರೇರಣೆ ಅವರಿಗೆ. ಪ್ರಾಯಶಃ ಗಾಂಧೀಜಿ ಆಸ್ವಾದ ತತ್ವವನ್ನು ಕೂಡ ಒಬ್ಬರಿಂದ ಅವರು ಪಡಿತಾರೆ ಅಂತ ಕಾಣಿಸುತ್ತೆ. ಅದನ್ನು ಮುಂದೆ ನಾನು ವಿವರವಾಗಿ ಹೇಳ್ತೀನಿ ಅದ್ರ ಬಗ್ಗೆ. ಈಗ ಆಸ್ವಾದ ಅಂದರೆ ಹೇಗೆ, ಅದನ್ನು ಹೇಗೆ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬಹುದು, ನಾವೆಲ್ಲ ಅದನ್ನು ಕಲ್ತ್ಕೊಳ್ಳೋಣ. ಗಾಂಧೀಜಿಯವರ ಆಸ್ವಾದ ತತ್ವವನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ಸರ್ವಜ್ಞನ ನಾಲಿಗೆಯ ಮೀಮಾಂಸೆಯನ್ನು ಕುರಿತು, ನಾಲಿಗೆಯನ್ನು ಕುರಿತು ಸರ್ವಜ್ಞ ಒಂದು 4-5 ವಚನಗಳನ್ನು ಬರೆದಿದ್ದಾನೆ. ಬಹಳ ಅದ್ಭುತವಾದ ವಚನಗಳು ಅವು. ಆಸ್ವಾದ ತತ್ವವನ್ನು ಸಮರ್ಥಿಸುವ ರೀತಿಯಲ್ಲಿ ಸರ್ವಜ್ಞ ಕೆಲವು ವಚನಗಳನ್ನು ಬರೆದಿದ್ದಾನೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಬದುಕುವಂಗೆ, ಅಂದರೆ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಬಾಳುವಂಗೆ ವಚನವದು ಬೆಳಗಿ ಬಲದಿ ಬಾಳುವನೆಂಬ ವಚನವಂದಿಹುದು ಸರ್ವಜ್ಞ. ಎಂಥ ಅದ್ಭುತವಾದ ನೋಡ್ರಿ. ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಬದುಕುವಂಗೆ, ಶುಚಿಯಲ್ಲಿ ಬದುಕುವುದು, ಶುಚಿಯನ್ನು ಅಳವಡಿಸ್ಕೊಂಡವನು. ರುಚಿಗಳನ್ನು ನೆರೆಗಳೆಯೋದು, ಷಡ್ರುಚಿಗಳು ಅಂತಿದ್ದಾವೆ, ನಿಮಗೆಲ್ಲ ಗೊತ್ತಿರಬೇಕು, ಎಲ್ಲರಿಗೂ ಗೊತ್ತಿರೋಂಥ ಸಂಗತಿನೇ ಇದು. ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ, ಒಗರು. ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ, ಒಗರು. ಇವುಗಳನ್ನು ನಾವು ಬೇರೆ ಬೇರೆ ಮಿಶ್ರಣ ಮಾಡಿ, ಉಪ್ಪನ್ನು, ಮೆಣಸಿನಕಾಯನ್ನು ಮತ್ತು ನಿಂಬೆಹಣ್ಣಿನ ಪದಾರ್ಥಗಳನ್ನು, ಹೆರಳಿಕಾಯಿ, ಕಂಚಿಕಾಯಿ ಅಂತೀವಿ ನೀವು ಉತ್ತರ ಕರ್ನಾಟಕದಲ್ಲಿ, ಈ ಥರ ಎಲ್ಲ ನಾವು ಮಿಶ್ರಣ ಮಾಡಿ ಬೇರೆ 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 ರುಚಿಗಳನ್ನು ಮಾಡ್ತೀವಿ. ಅದಕ್ಕೆ ಮಸಾಲೆ ಪದಾರ್ಥಗಳನ್ನೆಲ್ಲ ಕೂಡಿಸ್ತೀವಿ. ಅಡುಗೆ ಅದೊಂದು ದೊಡ್ಡ ಶಾಸ್ತ್ರ, ಸೂಪಶಾಸ್ತ್ರ, ಪಾಕಶಾಸ್ತ್ರ, ಭಾಳ ದೊಡ್ಡ ಶಾಸ್ತ್ರ ಅದು. ಇಲ್ಲಿ ಸರ್ವಜ್ಞ ಏನು ಅಂತ ಹೇಳ್ತಾನಂದರೆ, ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಬೆಳೆವಂಗೆ, ಶುಚಿಗಳಲ್ಲಿ ಬಾಳುವಂಗೆ. ಅಂದರೆ ಸಿಕ್ಕಿದ್ದನ್ನೆಲ್ಲ ತಿನ್ನೋದು ಬಿಟ್ಟು, ಅಥವಾ ಆಗ ಪ್ರಸಾದವಾಗಿ ನಮಗೇನು ಬಂದಿರುತ್ತೋ, ಸ್ವಲ್ಪ ಉಪ್ಪು ಕಡಿಮೆ ಆಗಿರ್ಬೋದು, ಖಾರ ಕಡಿಮೆ ಆಗಿರ್ಬೋದು, ಖಾರ ಇಲ್ಲದೆ ಇರ್ಬೋದು, ಸಪ್ಪಗಿರಬಹುದು, ಏನು ಪ್ರಸಾದವಾಗಿ ಬರುತ್ತೋ ಅದನ್ನು ನಾವು ಸ್ವೀಕರಿಸಿ
ಶುಚಿಯಾಗಿ ಬಾಳೋದನ್ನು ಅಭ್ಯಾಸ ಮಾಡಿದರೆ, ಶುಚಿಯಾಗಿ ಬಾಳೋದನ್ನು ಪ್ರಾಕ್ಟೀಸ್ ಮಾಡೋದು. ನಮ್ಮ ಗುರಿ ಶುಚಿಯಾಗಿರಬೇಕು, ಸ್ವಚ್ಛವಾಗಿರಬೇಕು. ನಮ್ಮ ಗುರಿ ಒಳ್ಳೆ ಗುರಿ ಇರಬೇಕು, ದಿವ್ಯ ಗುರಿ ಇರಬೇಕು. ನಾನು ಉದ್ಧಾರ ಆಗಬೇಕು, ನಾನು ದೇಶ ಸೇವೆ ಮಾಡಬೇಕು, ನಾನು ಸಮಾಜ ಸೇವೆ ಮಾಡಬೇಕು, ನಾನು ಧರ್ಮದ ಸೇವೆ ಮಾಡಬೇಕು, ನಾನು ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ನಾನು ಒಳ್ಳೆ ಹೆಸರನ್ನು ತಗೊಳ್ಬೇಕು. ಅದು ಏನು ತಪ್ಪಲ್ಲ. ಕೀರ್ತಿವಂತರಾಗಿ ಬದುಕಬೇಕು ಅನ್ನುವಂಥದ್ದು ಕೂಡ ಒಂದು ಒಳ್ಳೆ ಗುರಿನೇ. ಇದನ್ನೆಲ್ಲ ಇಟ್ಕೊಂಡು, ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಶುಚಿಗಳಲ್ಲಿ ಮೆರೆವಂಗೆ, ರುಚಿಗಳನ್ನು ನೆರೆಗಳದು ಶುಚಿಗಳಲ್ಲಿ ಮೆರೆವಂಗೆ, ಶುಚಿತ್ವದಿಂದ ಮೆರೆಯೋದು. ನೋಡ್ರಿ ಮೆರೆಯೋದು ಗುಣ ಅಂತೂ ಇದ್ದೇ ಇರ್ತದೆ. ಮನುಷ್ಯನಿಗೆ ಅಹಂಕಾರ ಅನ್ನುವಂಥದ್ದು ಇರ್ತದೆ. ಅದನ್ನೇ ಒಳ್ಳೆ ರೀತಿಯಲ್ಲಿ ಮೆರೆದ್ಬಿಡೋಣ. ಶುಚಿಗಳಲ್ಲಿ ಮೆರೆಯೋದು ಭಕ್ತಿ, ಶ್ರದ್ಧೆ, ವಿಶ್ವಾಸ, ಬ್ರಹ್ಮಚರ್ಯ, ಸತ್ಯಪಾಲನೆ ಇಂಥದ್ರಲ್ಲಿ ಮೆರೆಯೋದಕ್ಕೆ ಪ್ರಯತ್ನ ಪಡೋಣಲ್ಲ. ಅದನ್ನಿಟ್ಕೊಳ್ಳಿ ಅಂತ ಸರ್ವಜ್ಞ. ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರೆವಂಗೆ ಪಚನವದು ಬೆಳಗಿ. ಅದು ಬಸವಣ್ಣವ್ರ ವಚನದಲ್ಲಿ ಕೂಡ ಹೇಳ್ತಾರೆ ಅದನ್ನು. ಅಧರಕ್ಕೆ ಕಹಿ, ಉದರಕ್ಕೆ ಸಿಹಿ. ಯಾರು ಅಧರಕ್ಕೆ ಕಹಿ ಕಹಿ ಹೆಚ್ಚು ಉಣಿಸ್ತಿರೋ ಅವ್ರ ಹೊಟ್ಟೆ ಚೆನ್ನಾಗಿರ್ತದೆ. ಉದರಕ್ಕೆ ಸಿಹಿ, ಹೊಟ್ಟೆಗೆ ಚಲೋ ಆಗ್ತದೆ. ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ ಇದೆ. ಪಚನವದು ಬೆಳಗಿ. ಸಿಕ್ಕಿದ್ದನ್ನೇ ತಿಂದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ವಿಪರೀತವಾಗಿ ಮಿರ್ಚಿ ಬಜ್ಜಿ ತಿನ್ನೋ ಅಭ್ಯಾಸ ಇದೆ. ಸಣ್ಣ ಹುಡುಗರಿಗೂ ತಿನ್ನಿಸ್ತಾರೆ, ತಾವೂ ತಿಂತಾರೆ. ಕಾಯಿಲೆಯಿಂದ ಇಬ್ಬರು, ಪೋಷಕರು ಮತ್ತು ಮಕ್ಕಳು ಕಾಯಿಲೆಯಿಂದ ಒದ್ದಾಡೋದನ್ನು ಕಾಣ್ತೀವಿ. ಅದನ್ನು ಯಾವತ್ತೋ ಒಂದು ದಿವಸ ತಿನ್ಬೇಕು. ಅವೆಲ್ಲ ಹಬ್ಬ ಹುಣ್ಣಿಮೆಗಳಲ್ಲಿ ತಿನ್ನುವಂತಹದ್ದು. ಅವು ಯಾವಾಗಲೂ ತಿಂತಾನೆ ಇದ್ದರೆ, ದಿವಸ ತಿಂತಾನೆ ಇದ್ದರೆ ಮತ್ತು ಆರೋಗ್ಯ ಕೆಡುತ್ತೆ, ಮನಸ್ಸು ಕೆಡುತ್ತೆ. ವಿಧಿ ಇಲ್ಲ ಅಂತ ಸಾಮಾಜಿಕ ನಿಯಮಗಳಿಗೆ ಹೆದರ್ಕೊಂಡು, ಪೊಲೀಸಿಗೆ ಹೆದರ್ಕೊಂಡು, ಮರ್ಯಾದೆಗೆ ಹೆದರ್ಕೊಂಡು ಶುದ್ಧವಾಗಿರೋದು ಬೇರೆ. ಗಾಂಧೀಜಿಯ ರೀತಿಯಲ್ಲಿ ಶುದ್ಧತೆ, ಹರ್ಡೇಕರ್ ಮಂಜಪ್ಪನವರ ರೀತಿಯಲ್ಲಿ ಶುದ್ಧತೆ, ಸರ್ವಜ್ಞನ ದೃಷ್ಟಿಯಲ್ಲಿ ಶುದ್ಧತೆ, ಬಸವಣ್ಣನವರ ದೃಷ್ಟಿಯಲ್ಲಿ ಶುದ್ಧತೆ ಇದೆಯಲ್ಲ, ಅದು ಆತ್ಮಸಾಕ್ಷಿಯಿಂದ ಮಾಡುವಂತಹ ಶುದ್ಧತೆ. ಆ ಆತ್ಮಸಾಕ್ಷಿಯ ಶುದ್ಧತೆ ಬರಬೇಕಾದ್ರೆ ಶುಚಿಗಳನ್ನು ನೆರೆಗಳೆದು, ಆ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರೆವಂಗೆ. ಶುಚಿತ್ವದ ಕಲ್ಪನೆಯನ್ನು ಇಟ್ಕೊಂಡು ಬದುಕಿದ್ದೆ ಆದರೆ ಪಚವನವದು ಬೆಳಗಿ ಬಲದಿ ಬಾಳುವನೆಂಬ ವಚನವೊಂದಿಹುದು ಸರ್ವಜ್ಞ. ಯಾರು ಜೀರ್ಣಾಂಗವನ್ನು ಶುದ್ಧವಾಗಿ ಇಟ್ಕೊತೀರಿ, ನಾಲಿಗೆಯನ್ನು ಶುದ್ಧವಾಗಿ ಇಟ್ಕೊತೀರಿ, ಅವ್ರಿಗೆ ಖಂಡಿತವಾಗಿಯೂ ಒಳ್ಳೆ ಪಚನ ಶಕ್ತಿ ಬರುತ್ತೆ. ಒಳ್ಳೆ ಪಚನ ಶಕ್ತಿ ಬರ್ತದೆ. ವಚನವದು ಬೆಳಗಿ. ಬೆಳಗಿ ಅಂದರೆ ಪ್ರಕಾಶಮಾನವಾಗಿ, ಶುದ್ಧವಾಗಿ, ಆರೋಗ್ಯಪ್ರದವಾಗಿ ಇರ್ತದೆ. ಯಾವುದು? ಪಚನ ವ್ಯೂಹ, ಜೀರ್ಣಾಂಗ ವ್ಯೂಹ ಇರುತ್ತಲ್ಲ, ಅದು ಬೆಳಗಿ ಬಲದಿ ಬಾಳುವನೆಂಬ ವಚನವಂದಿಹುದು ಸರ್ವಜ್ಞ. ಇದನ್ನು ಗಾಂಧೀಜಿ ತಮ್ಮ ತತ್ವದಲ್ಲಿ ಅಳವಡಿಸ್ಕೊಂಡಿದ್ರು. ಗಾಂಧೀಜಿ ಈ ರುಚಿ ಚೆನ್ನಾಗಿರಬೇಕು, ಆಸ್ವಾದಕ್ಕೆ ಉಪ್ಪನ್ನು ಬಿಡಬೇಕು ಅಂತ ಏನಿಲ್ಲ ಅಂತ ಹೇಳಿದರು. ಅದನ್ನು ಕೂಡ ಚರ್ಚೆ ಆಯಿತು. ಆಸ್ವಾದ ಇರ್ತಕ್ಕಂಥವ್ರು ಬರೀ ಸಪ್ಪಂದೆ ತಿನ್ನಬೇಕಾ? ಇಲ್ಲ, ಉಪ್ಪನ್ನು ಅಳವಡಿಸ್ಕೊಳ್ಳಿ. ಆದರೆ ವಿಪರೀತವಾಗಿ ಉಪ್ಪು ಹಾಕಬಾರ್ದು. ವಿಪರೀತವಾಗಿ ಉಪ್ಪು ಹಾಕಬಾರ್ದು. ನಮ್ಮಲ್ಲಿ ಕೆಲವು ಕಡೆ ನೋಡಿದ್ದೀನಿ ನಾನು, ಉಪ್ಪು ಖಾರ ಎಷ್ಟು ಹಾಕ್ತಾರೆ ಅಂತಂದರೆ, ಮಕ್ಕಳಿಗೆ ಅದನ್ನು ಕೊಟ್ಟರೆ ಅವ್ರ ನಾಲ್ಗೆಗಳಿರುವ ಟೇಸ್ಟ್ ಬಡ್ಸ್, ಆ ರುಚಿ ಮೊಗ್ಗುಗಳೇನಿರ್ತಾವಲ್ಲ, ಹಾಳಾಗೋಗ್ಬಿಡ್ತಾವೆ. ಅವು ರುಚಿ ಮೊಗ್ಗುಗಳೇ ಹಾಳಾಗೋಗ್ಬಿಡ್ತವೆ. ಅದಕ್ಕೋಸ್ಕರವಾಗಿ ಅವನ್ನು ನಾವು ಮಕ್ಕಳಿಗೆ ಆ ಥರದ್ದು ಕೊಡಬಾರ್ದು. ಮಕ್ಕಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಹಿತವಾದ ಮಿತವಾದ ಉಪ್ಪು ಖಾರ, ಮಿತವಾದ ಉಪ್ಪು ಖಾರ ಹಾಕಬೇಕು. ಆವಾಗ ಅವು ಆರೋಗ್ಯ ಚೆನ್ನಾಗಿರ್ತದೆ. ನಾಲಿಗೆ ಪ್ರಖರವಾಗಿರ್ತದೆ, ನಾಲಿಗೆ ಜಾಗೃತವಾಗಿರ್ತದೆ. ಆ ಟೇಸ್ಟ್ ಬಡ್ಸ್ ಎಲ್ಲ ಜಾಗೃತವಾಗಿರ್ತವೆ. ಆ ನಾಲಿಗೆ ನರ್ವ್ಸ್ ಸಾಯಲ್ಲ. ಇನ್ನು ಕೆಲವರು ಹೇಳ್ತಿರ್ತಾರೆ ಏನಂದರೆ, ನಾವು ಏನು ರುಚಿನೇ ಗೊತ್ತಾಗಲ್ಲ ವಯಸ್ಸಾಗ್ತಾ. ಯಾಕೆಂದರೆ ಸಿಕ್ಕಾಪಟ್ಟೆ ಉಪ್ಪು ಖಾರ ತಿಂದರೆ ಆ್ಯಸಿಡ್ ಥರ ಕೆಲಸ ಮಾಡುತ್ತೆ. ಅದು ಸಿಕ್ಕಾಪಟ್ಟೆ ಖಾರ ತಿಂತಾಯಿದ್ರೆ ಆ್ಯಸಿಡ್ ಹಾಕಿ ನೀವೇನು ಕೆಡಿಸ್ಬಿಡ್ತೀರಲ್ಲ, ಹಾಗೆ ನಾಲ್ಗೆನೂ ಕೆಡಿಸ್ಕೊಂಡ್ಬಿಡ್ತೀರ. ಮುಂದೆ ಅದು ಕಂಡುಹಿಡಿಯೋ ಸಾಮರ್ಥ್ಯನೇ ಹೊರಟೋಗ್ಬಿಡುತ್ತೆ. ಆದ್ದರಿಂದ ಗಾಂಧೀಜಿ ಏನು ಮಾಡ್ತಿದ್ರು ಅಂತಂದರೆ, ಉಪ್ಪನ್ನು ಮಿತವಾಗಿ ಬಳಸ್ತಾ ಇದ್ರು.
ಖಾರವನ್ನು ಮಿತವಾಗಿ ಬಳಸ್ತಾ ಇದ್ರು. ಇನ್ನೊಂದು ಗಾಂಧೀಜಿಯವರು ಈ ಅಸ್ವಾದ ನಾಲಿಗೆ ಮೇಲೆ ನಿಯಂತ್ರಣವನ್ನು ಸಾಧಿಸ್ಲಿಕ್ಕೋಸ್ಕರವಾಗಿ ಒಂದು ನಿಯಮವನ್ನು ಕಂಡುಹಿಡಿದಿದ್ರು. ಏನಪ್ಪ ಅಂತಂದರೆ ಬಹಳ ಅದ್ಭುತವಾದ ನಿಯಮ ಅದು. ಬೇವಿನ ಚಟ್ನಿಯನ್ನು ತಿನ್ನೋದು. ಊಟ ಆದಮೇಲೆ ಬೇವಿನ ಚಟ್ನಿಯನ್ನು ತಿನ್ನೋದು. ಮಹಾಯೋಗಿ ಪರಮಹಂಸ ಯೋಗಾನಂದರು ಒಂದು ಪ್ರಸಂಗವನ್ನು ಬರೀತಾರೆ. 1935ನೇ ಇಸ್ವಿ ಸುಮಾರಿಗೆ 35-36ರಲ್ಲಿ ಮಹಾತ್ಮ ಗಾಂಧೀಜಿಯವರ ಆಶ್ರಮದಲ್ಲಿ ವಾರ್ಧಾದಲ್ಲಿ ಮಹಾತ್ಮ ಗಾಂಧೀಜಿಯವ್ರನ್ನ ಭೇಟಿ ಆಗ್ತಾರೆ. ಅವರು ಆಗಿನ ಕಾಲದಲ್ಲಿ ಅನೇಕ ಜನ ಯೋಗಿಗಳು ಗಾಂಧೀಜಿಯವರನ್ನು ನೋಡ್ಲಿಕ್ಕೆ ಬರ್ತಾಯಿದ್ರು. ಸ್ವಾಮಿ ರಾಮ ಅವರು ಕೂಡ ಭೇಟಿಯಾಗಿದ್ದಾರೆ. ಹಾಗೆ ಪರಮಹಂಸ ಯೋಗಾನಂದರು ಭೇಟಿಯಾಗೋದಕ್ಕೆ ಅಂತ ಹೇಳಿ ವಾರ್ಧಾ ಆಶ್ರಮಕ್ಕೆ 4 ಜನ ಶಿಷ್ಯರ ತಂಡದೊಂದಿಗೆ ಹೋಗ್ತಾರೆ. ಗಾಂಧೀಜಿ ಸ್ವಾಗತಿಸ್ತಾರೆ, ಎಲ್ಲ ಪರಿಚಯ ಮಾಡ್ಕೊತಾರೆ, ತುಂಬ ಸಂತೋಷ ಪಡ್ತಾರೆ. ಅವರ ಯೋಗ ಪದ್ಧತಿಯನ್ನು ಕೂಡ ಗಾಂಧೀಜಿ ಕಲ್ತ್ಕೊಳ್ತಾರೆ, ಕ್ರಿಯಾಯೋಗವನ್ನು. ಅದರ ನಡುವೆ ಒಂದು ಸಾರಿ ಊಟಕ್ಕೆ ಕೂತ್ಕೊಂಡಾಗ ಒಂದು ಅನುಭವವನ್ನು ಬರೆದಿದ್ದಾರೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ. ರಾತ್ರಿ ಒಂದು ದಿವಸ ಅವ್ರ ಜೊತೆ ಊಟಕ್ಕೆ ಪ್ರಸಾದ ಸ್ವೀಕರಣೆಗೆ ಕೂತಿರ್ತಾರೆ. ಆವಾಗ ಪರಮಹಂಸರದ್ದು ಊಟ ನಡೀತಾ ಇರುತ್ತೆ. ಗಾಂಧೀಜಿಯವರು ಊಟ ಮಾಡೋಕ್ಕೆ ಪಕ್ಕದಲ್ಲೇ ಕೂತಿರ್ತಾರೆ. ಚಪಾತಿ ಅದೆಲ್ಲ ಆದಮೇಲೆ ಕೊನೆಗೆ ಬೇವಿನ ಮುದ್ದೆಯನ್ನು ಒಂದು ಬಟ್ಲಲ್ಲಿ ಬೇವಿನ ಚಟ್ನಿಯ ಮುದ್ದೆಯನ್ನು ಇಟ್ಟಿರ್ತಾರೆ ಒಂದು ಪ್ಲೇಟ್ನಲ್ಲಿ. ಗಾಂಧೀಜಿಯವರು ಅದನ್ನು ತೆಗೆದು ಪರಮಹಂಸರ ತಟ್ಟೆಗೂ ಕೂಡ ಒಂದು ಚಮಚದಲ್ಲಿ ಒಂದಿಷ್ಟು ಬಡಿಸ್ಬಿಡ್ತಾರೆ. ಪರಮಹಂಸ ಯೋಗಾನಂದರು ಬರೀತಾರೆ, ಬಾಲ್ಯದಲ್ಲಿ ತಾಯಿ ಏನಾದರೂ ಬೇಡವಾದಂತಹ ಔಷಧಿಗಳನ್ನು ನುಂಗಿಸುವಾಗ ನನಗೆ ಎಷ್ಟು ಕಷ್ಟ ಆಗ್ತಿತ್ತೋ ಅಷ್ಟು ಕಷ್ಟ ಆಯಿತು. ನಾನು ಅದನ್ನು ನೀರಿನೊಂದಿಗೆ ಗುಳುಕ್ಕಂತ ಹೊಟ್ಟೆಯಲ್ಲಿ ನುಂಗ್ಬಿಟ್ಟೆ. ಆದರೆ ಆ ಮಹಾತ್ಮ ಮಾತ್ರ ನಿಧಾನವಾಗಿ ನಾವೆಲ್ಲರೂ ಸಿಹಿ ತಿಂಡಿಗಳನ್ನು ತಿನ್ನೋ ಹಾಗೇನೆ ಅದನ್ನು ತಿಂದರು ಅಂತ ತಿಳ್ಕೊಂಡು ಬರೀತಾರೆ. ಅಂದರೆ ಮಹಾತ್ಮ ಗಾಂಧೀಜಿಯವರು ನಾಲಿಗೆಯ ಮೇಲಿನ ನಿಯಂತ್ರಣಕ್ಕಾಗಿ ಒಂದು, ಜೊತೆಗೆ ರಕ್ತವನ್ನು ಶುದ್ಧೀಕರಿಸೋದಕ್ಕಾಗಿ. ಬೇವು ರಕ್ತವನ್ನು ಶುದ್ಧೀಕರಿಸ್ತದೆ. ಅದಕ್ಕೆ ಊಟ ಆದಮೇಲೆ ಬೇವಿನ ಚಟ್ನಿಯನ್ನು ತಿನ್ನುವಂತಹ ಒಂದು ಅಭ್ಯಾಸವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿಕೊಂಡಿದ್ರು. ಇದು ನಾಲಿಗೆಯ ಮೇಲಿನ ನಿಯಂತ್ರಣವನ್ನು ಅವರು ಎಷ್ಟು ಮಟ್ಟಿಗೆ ಸಾಧಿಸಿದ್ರು. ಜೊತೆಗೆ ಸತ್ಯಾಗ್ರಹಿಗಳು, ಆಶ್ರಮವಾಸಿಗಳು ನಾಲಿಗೆಯ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಅನ್ನುವಂತಹದ್ದನ್ನು ಆ ಪಾಠವನ್ನು ಗಾಂಧೀಜಿಯವರು ಆ ಮೂಲಕ ನಮಗೆ ಕಲಿಸ್ತಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಎಂತೆಂತಹ ದೊಡ್ಡ ದೊಡ್ಡ ಸಾಧಕರು, ಗುರುಗಳು, ಜಗದ್ಗುರುಗಳು ತಮ್ಮ ನಾಲಿಗೆಯನ್ನು ರುಚಿಯನ್ನು ಮೇಲಿನ ನಿಯಂತ್ರಣವನ್ನು ಸಾಧಿಸಲಾರದ್ದಕ್ಕೋಸ್ಕರವಾಗಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಬಲಿಯಾಗಿ ತುಂಬ ಹಿಂಸೆ ಪಡ್ತಾ ಇರ್ತಕ್ಕಂಥದ್ದು, ಅದರಿಂದನೇ ಜೀವವನ್ನು ಕಳ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಶ್ರೀಮಂತಿಕೆ, ವಿದ್ಯೆ, ಅಧಿಕಾರ, ಕೀರ್ತಿ ಇವೆಲ್ಲವೂ ನಮ್ಮನ್ನು ನಾಲಿಗೆಯ ಮೇಲೆ ನಿಯಂತ್ರಣವನ್ನು ಕಳೆದು ಹಾಕಿದ್ರೆ ನಮಗೆ ಬಹಳ ದೊಡ್ಡ ದುಃಖವನ್ನು ಮುಂದೆ ಕೊಡುತ್ತೆ ದೇಹ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಾಲಿಗೆಯ ಮೇಲಿನ ರುಚಿಯನ್ನು ಅಂದರೆ ನಿಯಂತ್ರಣವನ್ನು ಸಾಧಿಸ್ಲಿಕ್ಕೋಸ್ಕರವಾಗಿ ಮಹಾತ್ಮ ಗಾಂಧೀಜಿಯವರು ಈ ನಿಯಮವನ್ನು ಇಟ್ಟಿದ್ರು. ಅಸ್ವಾದ ಅಂದರೆ ಊಟದಲ್ಲಿ ಸ್ವಾದವನ್ನು ಹುಡುಕದೇ ಇರತಕ್ಕಂಥದ್ದು, ಅಥವಾ ಇವತ್ತೇನು ನಾನು ಮೊದಲೇ ಹೇಳಿದ ಹಾಗೆ ವಿಕೃತ ಸ್ವಾದವನ್ನು ಏನು ನಮ್ಮ ಕೆಲವು ಮಕ್ಕಳು, ಯುವಕರು ರೂಢಿಸ್ಕೊಳ್ತಾ ಇದ್ದಾರೆ, ಇದರಿಂದ ಪಾರಾಗಬೇಕಾಗಿದೆ. ಇನ್ನು ಸರ್ವಜ್ಞನ ರುಚಿಯ ಮೀಮಾಂಸೆ, ನಾಲಿಗೆಯ ಮೀಮಾಂಸೆಯನ್ನು ಕುರಿತು ನಾನು ಹೇಳ್ತಾ ಇದ್ದೆ. ಬಹಳ ಅದ್ಭುತವಾಗಿ ಹೇಳ್ತಾನೆ ಅವನು. ನಾಲಿಗೆಯ ಕೀಲವನು ಶೀಲದಲ್ಲಿ ತಾನರಿದು, ಶೂಲವದು ರುಚಿಯು ಎಂದಿಹನು ಮುದಿಯಲ್ಲಿ ಬಾಲನಂತಿಹನು ಸರ್ವಜ್ಞ. ಪ್ರಾಯಶಃ ಗಾಂಧೀಜಿಯವ್ರಿಗೋಸ್ಕರನೇ ಈ ವಚನವನ್ನು ಸರ್ವಜ್ಞ ಬರದ್ನೇನೋ ಅನ್ನೋ ರೀತಿಯಲ್ಲಿದೆ. ನಾಲಿಗೆಯ ಕೀಲವನು ಶೀಲದಲ್ಲಿ ತಾನರಿದು. ಕೀಲ ಅಂದರೆ ಗುಟ್ಟು. ನಾಲಿಗೆಯ ಗುಟ್ಟನ್ನು, ನಾಲಿಗೆ ಗುಟ್ಟಂದ್ರೆ ಏನಪ್ಪ? ನಾಲಿಗೆ ಸುಮಾರು ಒಂದು 4-5 ಅಂಗುಲ ಇರಬಹುದು ಅಂತ ಇಟ್ಕೊಳ್ಳಿ. ತುದಿ ನಾಲಿಗೆಯಿಂದ, ನಾಲಿಗೆ ತುದಿಯಿಂದ ಕಿರುನಾಲಿಗೆವರೆಗೆ ಒಂದು 3 ಅಂಗುಲ ಅಥವಾ 4 ಅಂಗುಲ, ಭಾಳ ಅಂದ್ರೆ 5 ಅಂಗುಲ ಇರಬಹುದು ಅಂತ ಇಟ್ಕೊಳ್ಳಿ. ಆದರೆ ರುಚಿ ಗೊತ್ತಾಗೋದು ಮಾತ್ರ ಕೇವಲ 2 ಅಂಗುಲಕ್ಕೆ ಮಾತ್ರ. 2 ಅಂಗುಲ ಮಾತ್ರ ರುಚಿ ಗೊತ್ತಾಗುತ್ತೆ. ಈ ಕೇವಲ 2 ಅಂಗುಲದ ನಾಲಿಗೆಯನ್ನು ತೃಪ್ತಿಪಡಿಸೋದಕ್ಕಾಗಿ ಎಷ್ಟೊಂದು ಆಸ್ಪತ್ರೆಗಳು, ಎಷ್ಟೊಂದು ಹೋಟೆಲ್ಗಳು, ಎಷ್ಟೊಂದು ತಾಯಂದ್ರ ಶ್ರಮ ಖರ್ಚಾಗ್ತಾ ಇದೆ. ಅಂದರೆ ಜಗತ್ತು ಪ್ರಾಯಶಃ ನಾಲಿಗೆ ಬಗ್ಗೆ ಯಾರೂ ಇದನ್ನು ವಿಚಾರನೇ ಮಾಡಿಲ್ಲ.
ಇವತ್ತಿನ ರಾಜಕಾರಣಿಗಳಾಗಲಿ, ಇವತ್ತಿನ ಧಾರ್ಮಿಕ ನೇತಾರರಾಗಲಿ, ಇವತ್ತಿನ ಉದ್ಯಮಿಗಳಾಗಲಿ, ಯಾರೂ ಕೂಡ ಉಪಾಧ್ಯಾಯರುಗಳಾಗಲಿ ಯಾರೂ ನಾಲಿಗೆಯನ್ನು ಗೆದ್ದರೆ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು, ಬ್ರಹ್ಮಚರ್ಯವನ್ನು ಕಾಪಾಡ್ಕೊಳ್ಬಹುದು, ದುಶ್ಚಟ ದುರ್ಗುಣಗಳಿಂದ ದೂರ ಇರ್ಬೋದು ಅಂತಕ್ಕಂಥ ಸತ್ಯ ಇವತ್ತು ತುಂಬ ಜನರಿಗೆ ಅರ್ಥವೇ ಆಗಿಲ್ಲ. 99.99 ಜನರಿಗೆ ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ನಾಲಿಗೆಗೆ ದಾಸರಾಗ್ಬಿಟ್ಟಿದ್ದೀವಿ ಆಧುನಿಕ ಕಾಲದಲ್ಲಿ. ದುರ್ದೈವ ಅಂತಂದರೆ 150ನೇ ಗಾಂಧೀಜಿಯವರ 150ನೇ ಜನ್ಮದಿನಕ್ಕೂ ಕೂಡ ಈ ಬಗ್ಗೆ ಯಾರಾದರೂ ಆಲೋಚನೆ ಮಾಡಿದ್ದಾರೆ ಅಂತ ನನಗನ್ಸಲ್ಲ. ಸರ್ಕಾರದವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಿದ್ದಾರೆ, ಆದರೆ ಸ್ವಯಂ ನಿಯಂತ್ರಣ ಮಾರ್ಗವನ್ನು ಕಲಿಸ್ಲಿಕ್ಕೆ, ಒಂದು ವೇಳೆ ಸ್ವಯಂ ನಿಯಂತ್ರಣದ ಬಗ್ಗೆ ಸರ್ಕಾರದವ್ರು ಮಾತನಾಡಿಬಿಟ್ರೆ ಜನ ಇದಕ್ಕೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋ ಭಯ ಎಲ್ರಿಗೂ ಇದೆ ಅಂತ ಕಾಣಿಸುತ್ತೆ. ಆದರೆ ನಾನೊಬ್ಬ ಚಿಂತಕನಾಗಿ, ಗಾಂಧೀಜಿಯವರ ತತ್ವದ ಪ್ರೇಮಿಯಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಗಾಂಧೀಜಿಯವರು ಬಯಸಿದ್ದು ಸ್ವಯಂ ನಿಯಂತ್ರಣ, ಸ್ವಯಂ ಇಂದ್ರಿಯಗಳ ಮೇಲಿನ ವಿಜಯ, ಬ್ರಹ್ಮಚರ್ಯದ ಮೇಲಿನ ವಿಜಯವನ್ನು ಗಾಂಧೀಜಿ ಬಹಳಷ್ಟು ಮಟ್ಟಿಗೆ ಬಯಸಿದ್ರು. ಹಾಗೆ ಮಾಡಬೇಕು ಅಂತಂದರೆ ಈ ಅಸ್ವಾದವನ್ನು ನಾವು ದಿವ್ಯ ಸ್ವಾದದ ಕಡೆಗೆ ತಗೊಂಡೋಗ್ಬೇಕಾಗತ್ತೆ. ಸರ್ವಜ್ಞ ಬಹಳ ಅದ್ಭುತವಾಗಿ ಹೇಳೋದು, ನಾಲಿಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು. 2 ಅಂಗುಲದ ನಾಲಿಗೆಗಾಗಿ ಎಷ್ಟೊಂದು ಬಳಲಿಕೆ, ಎಷ್ಟೊಂದು ಹಣ ಖರ್ಚು, ಎಷ್ಟೊಂದು ಕಾಯಿಲೆಗಳು, ಎಷ್ಟೊಂದು ಆಪರೇಷನ್ಸು, ಇವೆಲ್ಲ ನಾಲಿಗೆಯನ್ನು ಗೆದ್ದರೆ ನಿಯಂತ್ರಣಕ್ಕೆ ಬರ್ತಾವೆ ನೋಡಿ. ಅದಕ್ಕೆ ನಾಲಿಗೆಯ ರಹಸ್ಯವನ್ನು ಅರಿರಪ್ಪ ಅಂತ ಸರ್ವಜ್ಞ. ಗಾಂಧೀಜಿ ಕೂಡ ಅದನ್ನೇ ಹೇಳಿದರು, ನಾಲಿಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು. ಶೀಲ ಅಂದರೆ ಒಂದು ಮಡಿ, ಒಂದು ಸ್ವಚ್ಛತೆಯ ಮನೋಭಾವ. ಸಿಕ್ಕಲ್ಲಿ ಸಿಕ್ಕಿದ್ದನ್ನೆಲ್ಲ ತಿನ್ಬಿಡಬಾರ್ದು ಅಂತ ಸರ್ವಜ್ಞ. ಗಾಂಧೀಜಿ ಕೂಡ ಅದಕ್ಕೆ ಒತ್ತು ಕೊಡ್ತಾ ಇದ್ರು. ಸಿಕ್ಕಲ್ಲಿ ಸಿಕ್ಕಿದ್ದನ್ನು ತಿಂದು ನಾಲಿಗೆಯನ್ನು, ದೇಹವನ್ನು, ಹೊಟ್ಟೆಯನ್ನು ಕೆಡಿಸ್ಕೊಳ್ಬಾರ್ದು. ಶೀಲದಲ್ಲಿ ಅಂದರೆ ಸ್ವಲ್ಪ ಶುದ್ಧವಾಗಿದ್ದುಕೊಂಡು ನಾಲಿಗೆಯ ಗುಟ್ಟನ್ನು ಅರ್ಥ ಮಾಡ್ಕೊಳ್ರಪ್ಪ. ನಾಲಿಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು. ನೋಡಿ ಎಷ್ಟು ಅದ್ಭುತವಾದ ಶಬ್ದ ಬಳಸ್ತಾನೆ. ರುಚಿ ಅಂತಕ್ಕಂಥದ್ದು, ರುಚಿಗೆ ದಾಸರಾಗ್ತಕ್ಕಂಥದ್ದು, ಅದು ಶೂಲ ಅಂತ ಹೇಳ್ತಾನೆ ಸರ್ವಜ್ಞ. ಮುಂದೆ ಜೀವನವನ್ನು ಶೂಲವಾಗಿ ಇರಿಯುತ್ತೆ, ಅದು ಶೂಲವಾಗಿ ಕೊಲ್ಲುತ್ತೆ ನಮ್ಮನ್ನು. ಸುಮ್ಮನೆ ಕೊಲ್ಲೋದಿಲ್ಲ, ಇಂಚು ಕೊಲ್ಲುತ್ತೆ. ಎಷ್ಟು ಕಾಯಿಲೆಯಿಂದ ಬಳಲಬೇಕು. ಆದ್ದರಿಂದ ಶೂಲವದು ರುಚಿಯು ಎಂದಿಹನು ಮುದಿಯಲ್ಲಿ ಬಾಲನಂತಿಹನು ಸರ್ವಜ್ಞ. ಯಾರು ರುಚಿಗಳನ್ನು ಗೆದ್ದು, ನಾಲಿಗೆಯನ್ನು ಗೆದ್ದು, ತನ್ನ ನಿಯಂತ್ರಣದಲ್ಲಿ ನಾಲಿಗೆಯನ್ನು ಇಟ್ಕೊಂಡು ಬದುಕ್ತಾನೋ ಅವನು ವಯಸ್ಸಾದ ಮೇಲೆ ಬರ್ತಕ್ಕಂತಹ ಕಾಯಿಲೆಗಳಿಂದ ಪಾರಾಗಿ ಬಾಲನಂತಿಹನು, ಮಗುವಿನ ಹಾಗಿರ್ತಾನೆ. ಅದಕ್ಕೆ ಗಾಂಧೀಜಿ ಒಂದು ಊರಿಗೆ ಬರ್ತಾರೆ ಅಂತಂದರೆ ಗಾಂಧೀಜಿಯನ್ನು ನೋಡೋಕ್ಕೆ 1000 ಜನ ಬರೋರು. ಅವ್ರದ್ದು ಹಿಂದಿ, ಅವ್ರ ಭಾಷಣ ಅರ್ಥ ಆಗ್ತಿತ್ತೋ ಬಿಡ್ತಿತ್ತೋ, ಗಾಂಧೀಜಿಯವ್ರ ಭಾಷಣ ಅರ್ಥ ಆಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಒಟ್ಟು ಅವ್ರನ್ನ ನೋಡ್ಬೇಕು, ಅವ್ರ ದರ್ಶನ ಮಾಡಬೇಕು. ಇದು ದರ್ಶನ ಅಂತಂದ್ರೆ ಇವತ್ತು ನಾವು ಸುಮ್ಮನೆ ಎಲ್ಲರೂ ನೋಡಿದ ಕೂಡಲೇ ದರ್ಶನ ಅಂತ ಅಂದ್ಬಿಡ್ತೀವಿ. ಆದರೆ ಆ ದರ್ಶನದಿಂದ ನಮಗೆ ಆತ್ಮಶಕ್ತಿ ಜಾಸ್ತಿ ಆಗಬೇಕು. ಅನುಗ್ರಹ ಅಂದ್ರೆ ಏನು? ಅಂದ್ರೆ ಆತ್ಮಶಕ್ತಿಯನ್ನು ಯಾರು ಪಡ್ಕೊಳ್ತಾರೋ ಅದು ಅನುಗ್ರಹ ಪಡ್ಕೊಂಡ ಹಾಗೆ. ಗಾಂಧೀಜಿಯನ್ನು ನೋಡಿದ್ರೆ ಎಷ್ಟೋ ಜನರಿಗೆ ಆತ್ಮಶಕ್ತಿ ಬರ್ತಾ ಇತ್ತು, ಸ್ಫೂರ್ತಿ ಬರ್ತಾ ಇತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ. ತಮ್ಮ ಬದುಕಿನಲ್ಲಿ ಕೆಟ್ಟ ಚಟಗಳನ್ನು ಬಿಡಲಿಕ್ಕೆ ಸ್ಫೂರ್ತಿ ಬರ್ತಾ ಇತ್ತು. ಹಾಗೆ ಸ್ಫೂರ್ತಿಯನ್ನು ಕೊಡುವವನು ಗುರು, ಹಾಗೆ ಸ್ಫೂರ್ತಿಯನ್ನು ಕೊಡುವವನು ಮಹಾತ್ಮ. ಅದನ್ನು ಗಾಂಧೀಜಿ ಕೊಡ್ತಾ ಇದ್ರು. ಇದು ಗಾಂಧೀಜಿ ಅಂದರೆ ಸರ್ವಜ್ಞ ಆಗಲಿ, ಗಾಂಧೀಜಿ ಆಗಲಿ, ಬಸವಣ್ಣವರಾಗಲಿ, ಎಲ್ಲ ಸಿದ್ಧ ಪುರುಷರು, ಪ್ರವಾದಿಗಳು, ಅವತಾರಿಗಳು ಬಯಸೋದೇನಪ್ಪ ಅಂತಂದರೆ ನಾಲಿಗೆಯನ್ನು ನಿಯಂತ್ರಣ ಮಾಡೋದು, ಆತ್ಮಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು, ಬ್ರಹ್ಮಚಾರಿಗಳಾಗಿ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಇಂದ್ರಿಯಗಳನ್ನು ಗೆದ್ದು ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ಳೋದ್ರ ಕಡೆಗೆ ಅವ್ರು ಗಮನ ಕೊಡ್ತಾರೆ. ಇಂತಹವರು ಹೇಗಿರ್ತಾರಪ್ಪ ಅಂತಂದರೆ ಮುದಿಯಲ್ಲಿ ಬಾಲನಂತಿಹನು ಸರ್ವಜ್ಞ. ಮುದುಕರಾದ್ಮೇಲೂ ಕೂಡ ಬಾಲಕರ ಹಾಗೆ ಇರ್ತಾರೆ ಅನ್ನುವ ಮಾತನ್ನು ಹೇಳ್ತಾನೆ ಸರ್ವಜ್ಞ. ಇನ್ನು ಸರ್ವಜ್ಞನ ಇನ್ನೊಂದು ಎಚ್ಚರಿಕೆಯ ವಚನ ಇದೆ ನಾಲ್ಗೆ ಬಗ್ಗೆ, ಬಹಳ ಅದ್ಭುತವಾದ್ದು. ಈ ಸಂದರ್ಭದಲ್ಲಿ ಅದನ್ನು ಸ್ಮರಿಸೋದು ಬಹಳ ಉಚಿತ ಅಂತ ಅನಿಸುತ್ತೆ. ನಾಲಗೆಯ ಸವಿ ಸುಖಕ್ಕೆ ಚೀಲವನ್ನು ತುಂಬಿದರೆ ಶೂಲೆಗಳು ಹಲವು ತೆರನಾಗಿ ರುಜೆಗಳಿಂ
ಕಾಲನಶನಕ್ಕೂ ಸರ್ವಜ್ಞ. ಅಂದರೆ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡಿ. ನಾಲಗೆಯ ಸವಿ ಸುಖಕ್ಕೆ, ಏನು ಬೆಳಗ್ಗೆ ಉಪ್ಪಿಟ್ಟು, ಇಡ್ಲಿ, ದೋಸೆ, ಅವಲಕ್ಕಿ, ಆಮೇಲಿಂದ ಮಂಡಕ್ಕಿ, ಸೂಸಲ, ಏನು ಪರಿಪರಿಯ ಪಕೋಡಗಳೇನು, ಬಜಿಗಳೇನು, ಎಲ್ಲ ತಿಂದು 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 ಹೊಟ್ಟೆಯನ್ನು ತುಂಬಿಸಿದರೆ, ನಾಲಗೆಯ ಸವಿ ಸುಖಕ್ಕೆ ಚೀಲವನ್ನು ತುಂಬಿದರೆ, ಹೊಟ್ಟೆ ಅಂತಕ್ಕಂಥ ಚೀಲವನ್ನು ತುಂಬಿಸಿದರೆ ಶೂಲೆಗಳು ಹಲವು ತೆರನಾಗಿ. ಇವತ್ತು ನೋಡ್ತೀವಿ ಮಂಡಿ ನೋವು, ಸಂದು ನೋವು, ಹೊಟ್ಟೆ ನೋವು, ತಲೆನೋವು, ಹಲ್ಲು ನೋವು, ಆ ನೋವು, ಈ ನೋವು, ಯಾವ ಆಸ್ಪತ್ರೆಗಳಲ್ಲೂ ಜಾಗ ಖಾಲಿ ಇಲ್ಲ. ಗಾಂಧೀಜಿ ಇವತ್ತು ಏನಾದರೂ 150ನೇ ವರ್ಷ ಹಿಂಗೆ ಈ ಥರ ಜನ ಆಚರಿಸ್ತಿದ್ದಾರೆ ಅಂತಂದರೆ ಗಾಂಧೀಜಿ ನಿಜವಾಗೂ ನಗ್ತಾರೆ. ನಾನು ಹೇಳ್ಕೊಟ್ಟಿದ್ದು ಇದನ್ನ, ನಾನು ಹೀಗೆ ಬದುಕೋಕ್ಕೆ ಹೇಳಿದ್ನ ಜನರಿಗೆ. ಏನು ತಿನ್ನೋದು 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 ಅಂದ್ರೆ ಏನು? ಯಾವ ಹೋಟೆಲ್ಗಳು ಖಾಲಿ ಇಲ್ಲ, ಯಾವ ಹೋಟೆಲ್ಗಳು ಖಾಲಿ ಇಲ್ಲ ಅಂದಾಗ ಯಾವ ಹಾಸ್ಪಿಟ್ಲ್ಗಳು ಖಾಲಿ ಇರೋದಿಲ್ಲ. ಹೋಟೆಲ್ಗಳಿಗೂ ಹಾಸ್ಪಿಟ್ಲ್ಗಳಿಗೂ ಏನು ಅಲ್ಲಮ್ಮ ಪ್ರಭುಗಳು ಹೇಳ್ತಾರಲ್ಲ, ತಮಾಷೆಗೆ ಹೇಳ್ಬೇಕಂದ್ರೆ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪಿಗೆ, ಎತ್ತಣಿಂದ ಎತ್ತ ಸಂಬಂಧ ಅಂದಂಗೆ ಹೋಟೆಲ್ಗಳಲ್ಲಿ ರಶ್ ಆಗೋದಕ್ಕೂ, ಹೋಟೆಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದಕ್ಕೂ, ಹಾಸ್ಪಿಟ್ಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದಕ್ಕೂ ಸಂಬಂಧ ಇದೆ ಅಂತಂದರೆ ಪ್ರಾಯಶಃ ನಮ್ಮ ಯಾವ ಮಂತ್ರಿಗಳಿಗೂ ಅರ್ಥ ಆಗೋದಿಲ್ವೇನೋ ಅಂತ ಕಾಣಿಸುತ್ತೆ. ಆದ್ದರಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕು, ನಾಲಿಗೆಯ ಸವಿ ಸುಖಕ್ಕೆ ಚೀಲವನ್ನು ತುಂಬಿಸ್ಬೇಡ್ರಪ್ಪ ಅಂತ. ಚೀಲವನ್ನು ತುಂಬಿಸಿದ್ರೆ ಏನಾಗುತ್ತೆ? ಶೂಲೆಗಳು ಹಲವು ತೆರ, ಶೂಲೆ ಅಂದರೆ ನೋವುಗಳು, ಹಲವು ತೆರನಾಗಿ ರುಜೆಗಳಿಂ, ರೋಗಗಳಿಂದ, ರುಜೆ ಅಂದರೆ ರೋಗಗಳಿಂದ, ಕಾಲನಶನಕ್ಕೂ, ಕಾಲನಿಗೆ ವಶ. ಸತ್ತು ಹೋಗ್ತೀಯಪ್ಪ, ಒದ್ದಾಡಿ ಒದ್ದಾಡಿ ಆಪರೇಷನ್ ಮಾಡಿಸ್ಕೊಂಡು ICUನಲ್ಲಿ ಇದ್ಕೊಂಡು. ಇವತ್ತು ಅದು ಒಂದು ಹೆಮ್ಮೆಯ ಸಂಗತಿ ಅಂತ ಅಂದ್ಕೊಂಡ್ಬಿಡ್ತಾರೆ ಜನ. ICUನಲ್ಲಿದ್ದಾರಪ್ಪ, ವೆಂಟಿಲೇಟರ್ನಲ್ಲಿದ್ದಾರೆ, ವಾರಾನುಗಟ್ಟಲೆ ವೆಂಟಿಲೇಟರ್ನಲ್ಲಿದ್ದು ಆಮೇಲೆ ವೆಂಟಿಲೇಟರ್ ತೆಗೆಸ್ಕೊಂಡು ಸತ್ತರೆ ಅದು ಗೌರವದ ಪ್ರಶ್ನೆ. ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಕೊಟ್ಟು ಬಾಡಿಯನ್ನು ತಗೊಂಡು ಬಂದು ಹೂತ್ರೆ ಅಥವಾ ಸುಟ್ರೆ ಅದೊಂದು ಗೌರವದ ಲಕ್ಷಣ, ಅದೊಂದು ಪ್ರಿಸ್ಟೀಜ್ ಅನ್ನೋ ಥರ ಬಂದ್ಬಿಟ್ಟಿದ್ದಾರೆ ಜನ. ಎಂಥ ಆಧುನಿಕ ಮೂಢನಂಬಿಕೆ, ಎಂಥ ಆಧುನಿಕ ವಿಪರ್ಯಾಸ. ಅದಕ್ಕೋಸ್ಕರವಾಗಿ ನಾವೆಲ್ಲ ತಿಳ್ಕೋಬೇಕು, ನಾಲಿಗೆಯನ್ನು ಗೆಲ್ಲೋದೇ ಮಹಾತ್ಮ ಗಾಂಧೀಜಿಯವರ ಅಸ್ವಾದದ ನಿಯಮ. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಗಾಂಧಿ ಜಯಂತಿ ದಿವಸನಾದರೂ ಉಪವಾಸ ಮಾಡುವಂತಹದ್ದು. ಆ ಸ್ಮರಣೆಯಲ್ಲಿ ವಾರಕ್ಕೊಂದು ದಿವಸ ಉಪವಾಸ ಮಾಡೋದು. ಗಾಂಧೀಜಿ ವಾರಕ್ಕೊಂದು ದಿವಸ ಉಪವಾಸ ಮಾಡ್ತಾ ಇದ್ರು. ತಮ್ಮ ಮೇಲೆ ತಾವು ಸ್ವಯಂ ನಿಯಂತ್ರಣವನ್ನು ಗಳಿಸೋದಕ್ಕೋಸ್ಕರವಾಗಿ ಉಪವಾಸವನ್ನು ಮಾಡ್ತಾ ಇದ್ರು, ಮೌನವನ್ನು ಮಾಡ್ತಾ ಇದ್ರು. ನೀವು ಮೌನ ಮಾಡಿ ಅಂತ ನಾನು ಹೇಳೋದಿಲ್ಲ, ಮೌನ ಮಾಡುವ ಅಗತ್ಯ ಇಲ್ಲ. ಯಾಕೆಂದರೆ ಮೌನ ಅದು ಗಾಂಧೀಜಿಯವ್ರಿಗೆ ಅಗತ್ಯ ಇತ್ತು. ಯಾಕಂದರೆ ತುಂಬ ಮಾತಾಡ್ತಾ ಇದ್ರು, ತುಂಬ ಜನರನ್ನು ಭೇಟಿ ಆಗ್ತಾ ಇದ್ರು, ಭಾಷಣಗಳನ್ನು ಮಾಡಬೇಕಾಗಿತ್ತು. ಹಾಗಾಗಿ ವಾರಕ್ಕೊಂದು ದಿವಸ ಆ ನೆಪದಲ್ಲಾದರೂ ಮೌನ ಮಾಡಿ ಆತ್ಮಕ್ಕೆ ಸಮೀಪವಾಗಿರ್ತಾ ಇದ್ರು, ಆತ್ಮಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ರು. ನೀವು ಮೌನ ಮಾಡಿ ಅಂತ ನಾನು ಹೇಳೋದಿಲ್ಲ, ಆಮೇಲೆ ರಜಾ ಮಾಡಿ ಅಂತ ನಾನು ಹೇಳೋದಿಲ್ಲ. ಯಾವತ್ತೂ ನಿಮ್ಗೆ ಇಷ್ಟ ಆಗುತ್ತೋ, ಅಥವಾ ರಜದ ದಿನ ಇದ್ರಿಂದ ಒಳ್ಳೆ, ಭಾನುವಾರ ಹೊಟ್ಟೆಗೂ ರಜಾ ಕೊಟ್ಬಿಡಿ. ಆಫೀಸಿಗೆ ರಜಾ, ಶಾಲೆಗೆ ರಜಾ, ಮತ್ತೊಂದಕ್ಕೆ ರಜಾ, ಹೊಟ್ಟೆಗೂ ರಜಾ ಕೊಡಿ. ರಜಾ ಕೊಡಿ ಅಂದ್ರೇನು? ಪೂರ್ಣ ಬಿಟ್ಬಿಡಿ ಅಂತಲ್ಲ, ದ್ರವಾಹಾರವನ್ನು ತೆಗೆದುಕೊಳ್ಳಿ. ಈ ಅಸ್ವಾದ ತತ್ವದ ಕೊನೆಯ ಭಾಗಕ್ಕೆ ಬರೋಣ. ಸ್ವಾದದಲ್ಲಿ ನಾವು 3 ಪ್ರಕಾರ ತಿಳ್ಕೊಳ್ಳೋಣ. ಗಾಂಧೀಜಿಯವರ ತತ್ವ ಅಸ್ವಾದ ಅಂದರೆ ರುಚಿಯನ್ನು ನೋಡದೇ ಇರತಕ್ಕಂತಹದ್ದು. ಇನ್ನು ಈಗ ಪ್ರಸ್ತುತದಲ್ಲಿ ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಬಳಕೆಯಲ್ಲಿರೋದು ವಿಕೃತ ಸ್ವಾದ. ಈ ಅಸ್ವಾದ ತತ್ವವನ್ನು ನಾವು ಪೂರ್ಣವಾಗಿ ಅನುಸರಣೆ ಮಾಡಲಿಕ್ಕೆ ಆಗಲ್ಲ, ನಮಗೆ ರುಚಿ ಬೇಕು. ಹಾಗಂತೇಳಿ ವಿಕೃತ ಸ್ವಾದವನ್ನು ನಾವು ಇಟ್ಕೊಳ್ಳೋದು ಬೇಡ, ಅದಕ್ಕೆ ನಾಲ್ಗೆಯನ್ನು ಹೊಂದಿಸಿಕೊಳ್ಳೋದು ಬೇಡ. ಶರಣರು ಇನ್ನೊಂದು ಹೊಸದ ರೀತಿಯಲ್ಲಿ, ಇನ್ನೊಂದು ವಿಶೇಷ ರೀತಿಯಲ್ಲಿ ಹೇಳಿದ್ರು ದಿವ್ಯ ಸ್ವಾದ. ಕಷ್ಟಪಟ್ಟು ಶ್ರಮಪಟ್ಟು ದುಡಿದು ಅದನ್ನು ದೈವಿ ಮನೋಭಾವನೆಯಿಂದ ಅದನ್ನು ಸ್ವೀಕರಿಸಿದ್ರೆ, ಪೂಜೆ ಮಾಡಿಬಿಟ್ಟು, ಪ್ರಾರ್ಥನೆ ಮಾಡಿಬಿಟ್ಟು, ಧ್ಯಾನ ಮಾಡಿಬಿಟ್ಟು ಅದನ್ನು ಸ್ವೀಕರಿಸಿದ್ರೆ ಅದರಲ್ಲಿ ಒಂದು ರುಚಿ ಉಂಟಾಗ್ತದೆ, ಪ್ರಸಾದವಾಗುತ್ತೆ. ಆ ಪ್ರಸಾದದ ರುಚಿಗೆ ಇನ್ಯಾವುದೂ ಸಮ ಬರೋದಿಲ್ಲ. ಅದು ದಿವ್ಯ ಸ್ವಾದ ಅಂತ ನಾನು ಕರಿತೀನಿ. ಅದಕ್ಕೆ ಡಿವೈನ್ ಟೇಸ್ಟ್. ಅದು ನಾಲಿಗೆ ಅದು ಚೆನ್ನಾಗಾಗಿ, ಆಹಾರವೂ ಚೆನ್ನಾಗಾದಾಗ ದಿವ್ಯ ರುಚಿ ಉಂಟಾಗುತ್ತೆ. ಆವಾಗ ಮನುಷ್ಯನ ನಾಲಿಗೆ
ಗುರುಲಿಂಗವಾಗುತ್ತೆ. ಇದೇ ಅಸ್ವಾದ ತತ್ವದ ಪರಿಪೂರ್ಣತೆಯನ್ನು ಮುಟ್ಟುವ ಸ್ಥಿತಿ ಅಂತ ನನಗನ್ಸುತ್ತೆ. ಇದಿಷ್ಟು ಅಸ್ವಾದ ತತ್ವ. ಮುಂದಿನ ಸರ್ವತ್ರ ಭಯವರ್ಜನ ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸರ್ವರಿಗೂ ಶರಣ.